ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಂತ್ಯಕಾಲವು ಸಮೀಪಿಸುತ್ತದೆ. ಇವತ್ತು ದಿನ ನೀವೆಲ್ಲರೂ ಪೇಪರ್ ನೋಡಿರ್ಬೋದು ಅಥವಾ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ಬೋದು. ಈಗ ಸುದ್ದಿ ಬಂದಿರೋದು ನಿಮಗೆಲ್ಲ ಗೊತ್ತಿದೆ. ತಾರೀಖು 14ನೇ ತಾರೀಖಲ್ಲಿ ನಡೆದ ಒಂದು ಸಂಭವ ಏನಂದರೆ, 144 ವರ್ಷಗಳ ಒಂದು ಸಲ ಒಂದು ಉತ್ಸವ ನಡೆಯುತ್ತೆ ಹೈದ್ರಾಬಾದ್, ಆಂಧ್ರ ಪ್ರದೇಶದಲ್ಲಿ. ಅಲ್ಲಿ ಅನೇಕ ಜನ ನುಗ್ಗಿ ಮೃತಪಟ್ಟಿದ್ದಾರೆ, 100ಕ್ಕೂ ಮೇಲೆ. ಇದನ್ನು ನೀವು ಇವತ್ತಿನ ದಿನ ಟಿ ವಿ ಚಾನೆಲ್ಸ್ಗಳಲ್ಲಿ ನೋಡ್ತಿದ್ದೀರಾ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಂತ್ಯಕಾಲವು ಸಮೀಪಿಸುತ್ತಿದೆ. ಎಲ್ಲ ವಿಧವಾದಂಥ ಜನಾಂಗಗಳು ಮೃತಗಳನ್ನು ಪಡುತ್ತಿರುವುದು ಮತ್ತು ಕೆಲವರು ಅನೇಕ ಜನರು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುತ್ತಿರುವುದನ್ನು ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ನೀವೆಲ್ಲರೂ ಈ ನ್ಯೂ ಹೋಪ್ ಚಾನೆಲ್ ನೋಡಿಬಿಟ್ಟು, ಟಿ ವಿ ನೋಡಿಬಿಟ್ಟು ಭಾಳ ಜನ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡುತ್ತಿರುವುದನ್ನು ನೀವು ಫೋನ್ ಮುಖಾಂತರ ತಿಳಿಸ್ತಾ ಇದ್ದೀರಿ. ತುಂಬ ಸಂತೋಷ ಆಗ್ತಾಯಿದೆ. ಇನ್ನೊಂದು ಕಡೆ ಇವತ್ತೊಂದು ದಿನ ನೀವು ಒಂದು ಪೇಪರ್ ನೋಡೋದಾದರೆ, ಇವತ್ತು 15ನೇ ತಾರೀಕು ಪೇಪರಲ್ಲಿ ಒಂದು ಸುದ್ದಿಯಾಗಿದೆ. 3.5 ವಯಸ್ಸು ಮಗುವನ್ನು ಅವರು ಕುಟುಂಬದವರೆಲ್ಲ ಸೇರಿ ಸಾಯಿಸಿದ್ದಾರೆ, ಹೊಡೆದು ಸಾಯಿಸಿದ್ದಾರೆ. ಯೋಚನೆ ಮಾಡಿ ನೋಡ್ರಿ, ಮಕ್ಕಳನ್ನು ನೋಡೋದೆ, ಜನಗಳು ನೋಡೋದೆ. ನೀವೆಲ್ರಿಗೂ ಗೊತ್ತು, ಉತ್ತರಾಖಂಡದಲ್ಲಿ ಈಗಾಗಲೇ ಭಾಳ ಮಳೆಗಳು ಬಂದು ಅನೇಕ ಜನ ಕೊಚ್ಕೊಂಡೋಗಿದ್ದಾರೆ. ನೇಪಾಳ ಅಂತೂ ಸುದ್ದಿನೇ ನಿಲ್ಲಿಸ್ಬಿಟ್ಟಿದ್ದಾರೆ, ಕಾರಣ ಅಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಭಾಳ ಜನ ಮೃತಪಟ್ಟಿದ್ದಾರೆ. ಆಗಾಗ ಇನ್ನೂ ಸಂಭವಿಸ್ತಲೇ ಇದೆ. ಹಿಮಾಚಲ ಪ್ರದೇಶ ಕರಗುತ್ತಾ ಅನೇಕ ಕಾರ್ಯಗಳು, ಅನೇಕ ಜನ ಮೃತಪಡುತ್ತಲೇ ಇದ್ದಾರೆ. ಇವೆಲ್ಲ ಸಂಭವಿಸುತ್ತದೆ ಎಂದು ಈಗಾಗಲೇ ನೀವು ಅನೇಕ ವಚನಗಳಲ್ಲಿ ನೀವು ನೋಡಿದ್ದೀರಾ. ವಚನಗಳು ಏನು ಬರೆದಿದೆಯೋ ಅದು ನೆರವೇರುತ್ತಲೇ ಇರುತ್ತದೆ. ಅದು ಯಾರು ಒಂದು ಸೊನ್ನೆಯಾಗಲಿ ಚುಕ್ಕೆ ಆಗಲಿ ಅದನ್ನು ನಿಲ್ಲಿಸೋಕ್ಕಾಗೋಲ್ಲ. ಹೋದ ವಾರ ನೀವೆಲ್ಲರೂ ನೋಡಿದಂಥ ಕೆಲವು ವಿಷಯಗಳನ್ನು, ಈ ಭಾಷೆಗಳು ಯಾವ ರೀತಿ ತಾರುಮಾರಾಯಿತು ಎಂಬುದಾಗಿ ಸತ್ಯವೇದದಲ್ಲಿ ನೀವು ನೋಡಿದ್ರಿ. ಈಗಾಗಲೇ ನೀವು ಆದಿಕಾಂಡ 11ನೇ ವಚನದಲ್ಲಿ ನೀವು ನೋಡಿದ್ರಿ. ಇವತ್ತಿನ ದಿನ ಕೂಡ ನಾವು ಆದಿಕಾಂಡ 12 ನಾವು ನೋಡಲಿದ್ದೇವೆ. ಆದರೂ ನಾವೆಲ್ಲರೂ ಇಲ್ಲಿ ಕೇಳುತ್ತಿರುವಾಗ ತುಂಬ ಖುಷಿ ಆಗ್ತಾಯಿದೆ. ನೀವು ಆಂಗ್ಲ ಭಾಷೆ ಆಲಯಕ್ಕೆ ಹೋಗ್ತಾ ಇರ್ಬೋದು ಅಥವಾ ವಿಧವಾದ ಭಾಷೆ ಆಲಯಕ್ಕೆ ಹೋಗ್ತಾ ಇರ್ಬೋದು. ಭಾಷೆಗಳು ಯಾವ ರೀತಿ ವಿಂಗಡವಾಯಿತು ಎಂಬುದಾಗಿ ನಿಮಗೆಲ್ರಿಗೂ ಗೊತ್ತಾಯಿತು. ಮತ್ತೊಂದು ಸಲ ನಿಮಗೆ ಸಮಯ ಇದ್ದರೆ ಆದಿಕಾಂಡ 11 ಮತ್ತೊಂದು ಸಲ 1ರಿಂದ 8ರವರೆಗೂ ಓದ್ಕೊಳ್ಳಿ, ಅದರಲ್ಲಿ ಸ್ಪಷ್ಟವಾಗಿರುತ್ತದೆ. ಇವತ್ತಿನ ದಿನ 12 ನಾವು ನೋಡಲಿದ್ದೇವೆ. ಅಷ್ಟು ಮಾತ್ರವಲ್ಲ, ನೀವೆಲ್ಲರೂ ಇನ್ನೊಂದು ಖುಷಿ ಆಗ್ತಾಯಿದೆ. ಭಾಳ ಜನ ಈ ವಾಕ್ಯಗಳು ಬರ್ತಾ ಇರುವಾಗಲೇ ನೀವೆಲ್ಲರೂ ಕರೆಂಟೆಲ್ಲ ಆಫ್ ಮಾಡಿ, ಗ್ಯಾಸ್ ಸಿಲಿಂಡ್ರೆಲ್ಲ ಅಲ್ಲಲ್ಲಿ ಆಫ್ ಮಾಡಿ ಕರೆಕ್ಟಾಗಿ ಬಂದು ಕೂತ್ಕೊಂಡು, ಮತ್ತು ನೀವೆಲ್ಲರೂ ಶ್ರದ್ಧೆಯಿಂದ 1 ಕೊರಿಂಥಿಯರ 11:5-6 ಪ್ರಕಾರ ಮುಸ್ಕಲ್ ಹಾಕ್ಕೊಂಡು ಮತ್ತು ಪೇಪರು ಪೆನ್ನೆಲ್ಲ ಇಟ್ಕೊಂಡು ಬರಿತಾ ಇದ್ದೀರಿ. ಅದಕ್ಕೆ ಇವತ್ತಿನ ದಿನ ದೇವರು ನಿಮ್ಮ ಹತ್ರ ರಹಸ್ಯಗಳಲ್ಲಿ ಮಾತನಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಈಗಾಗಲೇ ಹೇಳಿದೆ, ಯಾರೇ ಬೋಧಕರು ಮಾತಾಡಿದ್ರು ಕೂಡ ಬೋಧಕರು ನೋಡಬೇಡ, ಪೆನ್ನು ಪೇಪರ್ ಎತ್ಕೊಂಡು ವಾಕ್ಯ ಕೇಳಿದ್ರೆ ದೇವರು ಮಾತಾಡ್ತಾರೆ. ಯಾಕಂದರೆ ಈಗಾಗಲೇ ಹೇಳಿದಾನೆ, ನಮ್ಮಿಂದೆ ಬರಬೇಡಿ, ನಿಮ್ಮಿಂದೆ ನಾವು ಬರುವುದು ಬೇಡ, ಯೇಸು ಹಿಂದೆ ನಾವು ಹೋಗಬೇಕು. ಯೇಸುವಿನ ಒಂದು ಗುಣಲಕ್ಷಣಗಳು ನಮ್ಮಲ್ಲಿ ಕಂಡು ಬರಬೇಕು. ಆದರೆ ಆ ಕಾಲದಲ್ಲಿ ಇವಾಗ 12ನೇ ಅಧ್ಯಾಯ ನೋಡುವಾಗ ಒಂದು ಅಬ್ರಹಾಂ ವಿಶ್ವಾಸವನ್ನು, ಒಂದು ಕೆಲವು ವಿಷಯಗಳನ್ನು ನಾವು ನೋಡ್ತೇವೆ. ಆದರೆ ಈ ಚಾನಲ್ನಲ್ಲಿ ನಾವು ಬರುತ್ತಿರುವಾಗಲೇ ನಿರೀಕ್ಷೆ ಅಲ್ಲ, ಹೊಸ ನಿರೀಕ್ಷೆ ಬರುತ್ತೆ. ಯಾರಿಗೂ ನಂಬಿಕೆಯಲ್ಲಿದ್ದರೂ ನಂಬಿಕೆ ಬರ್ತಾ ಇದೆ. ನಿಮ್ಮ ಮನೆಗಳಲ್ಲಿ ಅನೇಕ ಜನರು ಓಡೋಗಿರೋರೆಲ್ಲ ಮತ್ತೆ ವಾಪಸ್ ಬಂದು ಒಂದಾಗಿರೋದು ತುಂಬ ಸಂತೋಷ. ಕುಟುಂಬಗಳು ಒಡೆದೋಗಿರೋದು ಒಂದಾಗಿರೋದು ತುಂಬ ಸಂತೋಷ. ಇವತ್ತಿನ ದಿನ ಈ ಜಾಗದಲ್ಲಿ ನೋಡುತ್ತಿರುವಾಗಲೇ ಒಂದು ಬೆಂಕಿ ಅಭಿಷೇಕ ನಿಮ್ಮಲ್ಲಿ ಬರುತ್ತಿದೆ. ಯೇಸು ಕ್ರಿಸ್ತನ್ ಒಬ್ಬನೇ ನಿಜವಾದ ದೇವರೊಂದು ಸಾರುತ್ತಿರುವಾಗ ನಿಮ್ಮ ಹೃದಯದಲ್ಲಿ ಒಂದು ಧೈರ್ಯ, ಸ್ಥೈರ್ಯ ಬರ್ತಾ ಇದೆ. ಆದರೆ ಒಂದು ಮಾತ್ರ ನಿಜ, ಪಾಪಿಗಳಾದ ನಮ್ಮ ಮೇಲೆ ದೇವರಿಗೆ ತುಂಬ ಕರುಣೆ ಇದೆ. ನಮ್ಮನ್ನು ಕ್ಷಮಿಸಲೆಂದೇ ಆತನು ಭೂಮಿಗೆ ಬಂದನು. ಇವತ್ತಿನ ದಿನ ಈ ಜಾಗದಲ್ಲಿ ನಾವೆಲ್ಲರೂ ಸತ್ಯವೇದವನ್ನು ತೆಗೆದುಕೊಂಡು ಓದುವುದಾದರೆ, ಎಲ್ಲರೂ ನಿಮಗೆ ಹೇಳಿದ್ದೀನಿ ಈಗಾಗಲೇ, ಸತ್ಯವೇದ ಒಬ್ಬೊಬ್ಬರು ಅವ್ರವ್ರ ಕೈಯಲ್ಲಿ ಒಬ್ಬೊಬ್ರು ಇಟ್ಕೊಂಡಿರಬೇಕು, ಕಿತ್ತಾಡಬಾರ್ದು.
ಅಕಸ್ಮಾತ್ ಇವತ್ತೇ ಮೊದಲನೇ ಸಲ ನಾನು ಕೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಹೋಗಿ ಸತ್ಯವೇದ ತೆಗೆದುಕೊಳ್ರಿ. ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಸತ್ಯವೇದ ಹುಡುಕ್ರಿ, ಯಾಮಾರಬೇಡ್ರಿ. ಇವತ್ತೆಲ್ಲ ಎಲ್ಲಿ ನೋಡಿದ್ರು ಯಾಮಾರಿಸೋರು ಜಾಸ್ತಿ ಆಗಿದೆ, ತಲೆ ಆಡಿಸೋರು ಜಾಸ್ತಿ ಆಗಿದ್ದಾರೆ, ತಲೆ ಆಡಿಸಿ ಬಿದ್ದೋಗಿರೋರು ಜಾಸ್ತಿ ಆಗಿದ್ದಾರೆ. ಆದರೆ ಸತ್ಯವೇದವನ್ನು ನೀವು ಓದುವಾಗ ನಾವು ಹೇಳೋದು ಇದೆಯಾ ಇಲ್ವಾ ಅಂತ ನೀವು ಪರೀಕ್ಷಿಸಿದ್ರೆ ಖಂಡಿತ ನೀವು ಬೆಳೆಯಲು ಪ್ರಾರಂಭಿಸ್ತೀರಾ. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಬೆಳೆಯಲು ಪ್ರಾರಂಭಿಸ್ತೀರಾ. ನೀವು ಪ್ರಾರ್ಥನೆಗಳು ಇನ್ನೂ ಮುಂದುವರಿಸ್ತೀರಾ. ಸತ್ಯವೇದವನ್ನು ಓದಲು ಇನ್ನೂ ಮುಂದಾಗ್ತೀರಾ. ನಿಮಗೆಲ್ಲ ಹೇಳಿದೆ 14ನೇ ಸಲ ಓದಿ 15ನೇ ಸಲ ಓದಿ, ಈಗ ಇನ್ನೊಂದು ಸಂತೋಷ 16ನೇ ಸಲ ಮುಗಿಸ್ಬಿಟ್ಟು ಈಗ 17ನೇ ಸಲ ಓದೋಕ್ಕೆ ನಾನು ಮುಂದಾಗ್ತಾ ಇದ್ದೀನಿ. ನನಗೆ ಓದ್ತಾ ನನಗೇನು ಖುಷಿ ಆಗ್ತಾಯಿದೆ ಅಂದರೆ ಆ ಓದು ಮುಗಿಸುವಾಗ ಒಂದು ದೊಡ್ಡ ಬೆಳಕು ನಮ್ಮ ಮೇಲೆ ಇಳಿದಂಥ ಒಂದು ಸಂತೋಷ ನಮ್ಮಲ್ಲಿ ಆಗುತ್ತಿದೆ. ನೀವು ಕೂಡ ಸತ್ಯವೇದ ಆದಿಕಾಂಡದಿಂದ ಪ್ರಕಟಣೆವರೆಗೂ ಒಂದು ಸಲ ಓದ್ಬಿಡ್ರಿ. ಆಮೇಲೆ ನೀವು ಯಾರು ಬಂದು ಬೋಧಿಸಿದ್ರು ಅವ್ರು ಬೋಧಿಸ್ತಾ ಇರೋದು ನಿಜಾನ ಇಲ್ವಾ, ಇದು ಸತ್ಯನ ಅಲ್ಲವಾ, ಇವರು ನಿಮ್ಮನ್ನು ಯಾಮರಿಸ್ತಾ ಇದ್ದಾರಾ ಅಥವಾ ನಾನು ನಿಜವಾಗ್ಲೂ ಸತ್ಯದಲ್ಲಿ ನಡೀತಾ ಇದ್ದೀನಾ ಎಂಬುದಾಗಿ ನಿಮಗೆ ಸ್ಪಷ್ಟವಾಗಿ ಸತ್ಯವೇದ ಪರಿಚಯ ಮಾಡಿಕೊಡುತ್ತದೆ. ಇವತ್ತಿನ ದಿನ ಇಲ್ಲಿ ಕೂತಿರೋದು ದೊಡ್ಡ ಕಾರ್ಯ. ಇವತ್ತಿನ ದಿನ ನೀವೆಲ್ಲರೂ ಇಲ್ಲಿ ಚಾನಲ್ ಓಪನ್ ಮಾಡಿ ನೋಡ್ತಾ ಇರೋದೇ ದೊಡ್ಡ ಕಾರ್ಯ. ಯಾಕಂದರೆ ಈ ಚಾನಲ್ ನೋಡೋಕ್ಕೆ ಯಾರಿಗೂ ಇಷ್ಟಪಡೋಲ್ಲ. ದೇವರಂದರೆ ಯಾರಿಗೂ ಇಷ್ಟ ಆಗಲ್ಲ. ದೇವರಂದರೆ ಕುಡಿಯೋದು ಬಿಡಬೇಕು, ಮೋಸ ಮಾಡೋದು ಬಿಡಬೇಕು, ರೌಡಿಸಮ್ ಬಿಡಬೇಕು, ಯಾಮಾರಿಸೋದು ಬಿಡಬೇಕು, ಸಿಗರೇಟ್ ಸೇದೋದು ಬಿಡಬೇಕು, ಪಾನ್ ಪರಾಗ್ ಬಿಡಬೇಕು ಮತ್ತು ಕುಡಿಯೋದು ಬಿಡಬೇಕು ಎಂಬುದಾಗಿ ಅವರೆಲ್ಲ ಆ ರೀತಿ ಕಲ್ಪನೆಗಳು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಬಿಟ್ಟರೆ ದೇವರಲ್ಲಿ ಎಷ್ಟು ಸಂತೋಷ ಇದೆ ಅಂತೇಳಿ ರುಚಿಸಿ ನೋಡಿದವರಿಗೆ ಗೊತ್ತು. ಕೀರ್ತನೆ 119ನೇ ಅಧ್ಯಾಯ ನಿಮ್ಗೆ ಆಗಾಗಲೇ ಕೊಡ್ತಾ ಇರ್ತೀನಿ ಕೊಟೇಶನ್. 103ನೇ ವಚನ ಮತ್ತು 72ನೇ ವಚನ ಬೆಳ್ಳಿ ಬಂಗಾರಕ್ಕಿಂತೂ ಅತಿ ಅಮೂಲ್ಯವಾಗಿದೆ ಸತ್ಯವೇದ. ಅಷ್ಟು ಮಾತ್ರವಲ್ಲ, ಜೇನು ತುಪ್ಪಕ್ಕಿಂತ ಸಿಹಿಯಾಗಿದೆ. ಆದರೆ ಓದುವಾಗ ಆ ಸಿಹಿಯಾಗಿ ಓದಬೇಕು. ಏನೋ ದಾನ ಅಂತ ಓದಿದ್ರೆ ಒಂದು ಕತೆ ಪುಸ್ತಕ ಇರುತ್ತದೆ. ಆದರೆ ಒಂದು ಮಾತ್ರ ನಿಜ, ಆದಿಕಾಂಡದಿಂದ ಪ್ರಕಟಣೆವರೆಗೂ ಪ್ರತಿಯೊಂದು ಪ್ರಕಟಣೆಯಲ್ಲಿ ಈಗ ನಡೆಯೋ ಸಂಭವಗಳು, ನಡೆದೇ ಇರುವ ಸಂಭವಗಳು ಮತ್ತು ಮುಗಿದೋದ ಸಂಭವಗಳು ಕೂಡ ಅದರಲ್ಲಿ ಪ್ರಕಟಣೆ ಅಂದರೆ ಅದೇ ಅರ್ಥ, ಅದು ಪ್ರಕಟಿಸುವುದು ಅಷ್ಟೇ. ಮಿಕ್ಕಿದೆಲ್ಲ ನೆರವೇರಿದೆ. ನಿಮ್ಮೆಲ್ರಿಗೂ ಗೊತ್ತು, ಯೇಸು ಸ್ವಾಮಿ ಬಂದಿದ್ದು ಗೊತ್ತು, ಸತ್ತಿದ್ದು ಗೊತ್ತು, ಪುನರುತ್ಥಾನ ಆಗಿರೋದು ಗೊತ್ತು. ಈಗ ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮವಾಗಿ ನಮ್ಮಲ್ಲಿ ವಾಸ ಮಾಡ್ತಾ ಇರೋದು ನಿಮಗೆ ಗೊತ್ತು. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಎಲ್ಲಿದ್ದಾನಲ್ಲಿ ಬಿಡುಗಡೆ ಉಂಟು. ಇವತ್ತಿನ ದಿನ ಎಲ್ಲರೂ ಸತ್ಯವೇದವನ್ನು ಓಪನ್ ಮಾಡೋಣ. ಎಲ್ಲ ರೆಡಿಗಿದ್ದೀರಾ? ಓಕೆ ಎಲ್ಲ ಪೇಪರ್ ಸೌಂಡ್ಸ್ ಬರ್ತಾ ಇದೆ. ತುಂಬ ಸಂತೋಷ. ಭಾಳ ಜನ ತುಂಬ ವಿಜೃಂಭಣೆಯಿಂದ ಕೂತಿದ್ದೀರಾ, ಕುತೂಹಲದಿಂದ ಕೇಳ್ತಾ ಇದ್ದಾರೆ. ಇವತ್ತು ಪಾಸ್ಟರ್ ಲಿಬಾನ್ ಗೌಡ್ ಮುಖಾಂತರ ಯೇಸು ಕ್ರಿಸ್ತನ ಏನು ಮಾತಾಡ್ತಾನೆ, ದೇವ್ರು ಏನು ಮಾತಾಡ್ತಾನೆ ಅಂತೇಳಿ ಕುತೂಹಲದಿಂದ ನೀವೆಲ್ಲ ಕಾಯ್ತಾ ಇದ್ದೀರಿ. ಇವತ್ತು ಕೂಡ ಒಬ್ಬರು ಫೋನ್ ಮಾಡಿ ಹೇಳಿದ್ರು, ನಾವು ಆಲಯದಲ್ಲಿ ಕೇಳೋ ಥರ ನಮಗೆ ಆಗುತ್ತೆ ನಿಮ್ಮ ಮೆಸೇಜ್ ಬರುವಾಗ. ನಿಜ ಅದು. ಈ ಆಲಯದಲ್ಲಿ ಆದರೆ ಇಲ್ಲಿದ್ರೆ ಅದು ಸರಿ, ವಾಕ್ಯವೇ ಏನು ಮಾಡೋಕ್ಕಾಗಲ್ಲ. ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ ತಾನೆ. ಹಲ್ಲೆಲೂಯಾ ಎಲ್ಲ ಕೈತಿ. ಹಲ್ಲೆಲೂಯಾ ಅಂದರೆ ಏನು ಗೊತ್ತಲ್ಲ? ಬ್ಯಾಟ್ರಿ ಚಾರ್ಜ್ ಅಂದರೆ ಪ್ರಕಟಣೆ 19:1 ಅದು ನೀವು ಓದ್ಕೊಳ್ಳಿ, ಪದೇ ಹೇಳೋದು ಬೇಡ. ಯಾಕಂದರೆ ಅದರಲ್ಲಿ ಪ್ರೈಸ್ ಲಾರ್ಡ್ ಇದೆ, ಹಲ್ಲೆಲೂಯಾ ಎಂಬುದಾಗಿ ಅರ್ಥ ಇದೆ. ಯಾಕಂದರೆ ಘನವು ಸ್ತುತಿಯು ಮಹಿಮೆಯು ಆತನ ಒಬ್ಬನಿಗೆ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಂಡು ಅಲ್ಲೆಲ್ಲಿಯೋ ಕೂಟ ಅಂತ ಹೆಸರು ಇಡ್ತೀರಾ? ನಿಮ್ಮೆಲ್ರಿಗೂ ಕೊಟ್ಟಿದ್ದೀನಿ ಕೊಟೇಶನ್. ಆಗಾಗ ಕೀರ್ತನೆ 47:1 ಕೈ ತಟ್ಟಿ ಆರ್ಭಟಿನಿಂದ ಆತನನ್ನು ಆರಾಧಿಸಿರ, ಅದಕ್ಕೊಂದು ಕೈ ತೊಟ್ಟ ಕೂಟ ಅಂತ ಇಡ್ತೀರಾ. ಈ ಹೆಸರುಗಳೆಲ್ಲ ಇಡೋದು ಬಿಸಾಕ್ಬಿಡ್ರಿ. ಫಸ್ಟ್ ದೇವ್ರ ಹತ್ರ ಕೂತ್ಕೊಳ್ಳಿ. ನಿಮ್ಮ ಸಂಸಾರ ಹಾಳಾಗ್ತಾ ಇದೆ. ಇವತ್ತು ಡೆಂಗು ಜ್ವರ ಬಂದು ಸಾಯ್ತಾ ಇದ್ದಾರೆ, ಚಿಕನ್ ಗುನ್ಯಾ ಬಂದು ಸಾಯ್ತಾ ಇದ್ದಾರೆ. ಇನ್ನೂ ನಮಗೆ ಬುದ್ಧಿ ಬರಲಿಲ್ವಾ? ಸುಮ್ಮನೆ ಒಂದು ಸೊಳ್ಳೆ ಕಚ್ಚಿದ್ರೇ ಅಷ್ಟೊಂದು ತೊಂದರೆ ಆಗ್ತಾ ಇದೆ. ಆದರೂ ಕೂಡ ನಮ್ಗೆ ಇನ್ನೂ ಜ್ಞಾನ ಬರಲಿಲ್ಲ. ಇನ್ನೂ ಇದನ್ನೇ ಈ ಸಭೆ ಆ ಸಭೆ ಅಂದ್ಕೊಂಡು ಸಮಯಗಳನ್ನ ವ್ಯರ್ಥ ಮಾಡ್ತಾ ಇದ್ರಿ. ನಾವು ಸಭೆಯಾಗಿ ಯಾವಾಗ ಮಾರುವುದು, ನಾವು ದೇವರ ರಾಜ್ಯಕ್ಕೆ ಯಾವಾಗ ಹೋಗೋದು, ಯಾವಾಗ ನಾವು ದೇವರ ರಾಜ್ಯಕ್ಕೆ ಸಿದ್ಧವಾಗಿರೋದು. ಇವತ್ತು ದಿನ 1 ಕೊರಿಂಥಿಯರು 15:52 ಪ್ರಕಾರ ಯೇಸು ಕ್ರಿಸ್ತನ ಬಂದ ರೆಪ್ಪೆ ಹೊಡೆಯೋದ್ರಲ್ಲಿ ನೀವು ಇರೋದಿಲ್ಲ. ಈಗಾಗಲೇ ನಿಮ್ಮ ಮನೆಗಳಲ್ಲಿ ಎಷ್ಟು ಜನ ತಾತ ಮುತ್ತಾತಗಳು ಮತ್ತು ಅಜ್ಜಿ, ಅಮ್ಮ, ತಾತ, ಅಜ್ಜಿ ಮತ್ತು ನಿಮ್ಮ ಹೆಂಡತಿ ಮತ್ತು ಗಂಡ ಇರೋರೆಲ್ಲ ಎಷ್ಟೊಂದು ಜನ ಮೃತಪಟ್ಟಿರೋದು ಎಲ್ಲ ನೋಡ್ತಾ, ಏನೋ ಜನ ಅನಾಥ ಮಕ್ಕಳು ನೋಡ್ತಾ ಇದ್ದೀರಾ. ಇದು ನಿಜ. ನಾವು ಇವತ್ತು ಮಾತಾಡ್ತಾ ಇದ್ದೀವಿ, ನಾಳೆ ನಾವು ಇಲ್ಲದೆ ಹೋಗಬಹುದು, ಇದೇ ಕೊನೆ ಇರಬಹುದು, ಯಾರಿಗೂ ಗೊತ್ತು. ಯಾಕಂದರೆ ಒಂದೊಂದು ನಿಮಿಷ ಬದುಕ್ತಾ ಇರೋದು ದೇವರ ಕೃಪೆ. ನಿಮ್ಮೆಲ್ರಿಗೂ ಹೇಳಿದೆ, ನಮ್ಮ ದೇವರ ಹತ್ರ ಬೆಳೆದವರಿಗೆ ಹೊಸ ವರ್ಷಗಳೆಲ್ಲ ಏನಿಲ್ಲ, ದಿನಾನೂ ಹೊಸ ವರ್ಷ. ಯಾಕಂದರೆ ನಾವು ಕಣ್ಣು ತೆಗೆಯೋದೇ ದೊಡ್ಡ ಹಬ್ಬ. ಕಣ್ಣು ನಾವು ತೆಗೆದ ತಕ್ಷಣವೇ ಒಂದು ನಾವು ಬೆಳಕನ್ನು ನೋಡೋಕ್ಕೆ ಸಾಧ್ಯವಾಗಿದೆ, ಭೂಮಿಯನ್ನು ನೋಡೋಕ್ಕೆ ಸಾಧ್ಯವಾಗಿದೆ. ಎಷ್ಟೋ ಕುರುಡರಿಗೆ ಇವತ್ತು ಪ್ರಪಂಚ ಹೆಂಗಿದೆ ಅಂತ ಕೂಡ ಗೊತ್ತಿಲ್ಲ. ಆದರೆ ನಾವು ಕಣ್ಣಿದ್ದು ಕುರುಡರಾಗಿದ್ದೇವೆ. ಆದರೆ ಯಾಕೆ ಇವತ್ತು ನಾವು ಕರ್ತನ ಬೆಳಕಿನ
ವೈನಲ್ಲಿ ನಡಿಬಾರ್ದು, ಕರ್ತನು ಹೇಳಿದ ಪ್ರಕಾರ ನಡಿಬಾರ್ದು. ಎಲ್ಲರೂ ಸತ್ಯವೇದವನ್ನು ಓಪನ್ ಮಾಡಿ ಆದಿಕಾಂಡ 12ನೇ ಅಧ್ಯಾಯ, Genesis chapter 12 1 onwards. We are going to get ready today. ಎಲ್ಲರೂ ತೆಗೆದುಕೊಳ್ಳೋಣವಾ? ಎಲ್ಲ ತೆಗೆದುಕೊಳ್ಳ್ರಿ. ನನ್ನ ಜೊತೆಯಲ್ಲಿ ನೀವು ಕೂಡ ಕೆಲವರು ಕನ್ನಡಿ ಹಾಕ್ಕೊಳ್ತಾ ಇದ್ದಾರೆ, ಇರಲಿ, ರೆಡಿಯಾಗಿರೋಣ ಎಲ್ಲರೂ. ಆದಿಕಾಂಡ 12 1-8, Genesis chapter 12 1-8. ಹಲ್ಲೆಲೂಯಾ. ಸೊ ನೀವು ಬರುವಂಥ ದಿವಸಗಳಲ್ಲಿ ಇವತ್ತು ತಪ್ಪಿಸ್ಕೊಂಡ್ಬಿಟ್ಟಂದರೆ ಇಂಟರ್ನೆಟ್ಟಲ್ಲಿ ಬೇಕಾದರೆ ಬರುವಂಥ ದಿವಸಗಳಲ್ಲಿ ನೋಡ್ಕೊಳ್ರಿ. ಈಗಾಗಲೇ ಸುಮಾರು 115-120 ಇದು ವಚನಗಳನ್ನ ನಾವು ಇಂಟರ್ನೆಟ್ಟಲ್ಲಿ ಹಾಕಿದ್ದೇವೆ, ಮೆಸೇಜಸ್ಗಳನ್ನ ನೋಡ್ಕೊಳ್ಳಿ. ಸೊ ಈ ಜಾಗದಲ್ಲಿ ನಾವೆಲ್ಲರೂ ಓದೋಣ. 12ನೇ ಅಧ್ಯಾಯ 1. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಕ್ಷಪಿಸುವವರನ್ನು ಕ್ಷಪಿಸುವೆನು. ನಿನ್ನ ಮೂಲಕ ಭೂಲೋಕವನ್ನು ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಲೋಟನು ಸಂಗಡ ಹೋದನು. ಅಬ್ರಹಾಮನು ಶಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಅವನು ತನ್ನ ಹೆಂಡತಿಯಾದ ಸಾರಾಯಳನ್ನು, ತನ್ನ ತಮ್ಮನ್ನು ಮಗನಾದ ಲೋಟನನ್ನು, ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ ಎಲ್ಲ ಸ್ವತ್ತನ್ನು, ದಾಸಿಯನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ಅಬ್ರಹಾಮನ ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಹಾಮನು ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನು ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಅಲ್ಲಿಂದ ಹೊರಟು ಬೆತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೆತೇಲು, ಪೂರ್ವಕ್ಕೂ ಆಯಿ ಎಂಬ ಊರು ಇದ್ದವು. ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದರು. ನೋಡಿದ್ದೀರಾ, ನಮ್ಮನ್ನು ನಿಮ್ಮನ್ನು ದೇವರು ಇವತ್ತು ಉಪಯೋಗಿಸೋದಕ್ಕೆ ಸಿದ್ಧವಾಗಿದ್ದಾರೆ. ನಮ್ಮನ್ನು ನಿಮ್ಮನ್ನು ನೋಡಿದ ಈ ಒಂದು ಸಂದೇಶದಲ್ಲಿ ಏನು ಹೇಳಿದಾರಂದರೆ, ನಿಮ್ಮ ಮುಖಾಂತರ, ನನ್ನ ಮುಖಾಂತರ ದೊಡ್ಡ ಜನಾಂಗವಾಗುವಂತೆ ನಾನು ಮಾಡುವೆನು, ನಾನು ನಿಮ್ಮನ್ನು ಆಶೀರ್ವದಿಸುವೆನು, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಹೋಗಿ ಏನು ಹೇಳೋದು ಬೇಕಾಗಿಲ್ಲ. ನೀನು ದೇವ್ರ ಬಗ್ಗೆ ಮಾತಾಡ್ತಾ ಇರೋ ದೇವರೇ ನಿಮ್ಮನ್ನು ಎಲ್ಲ ಕಡೆ ಪರಿಚಯ ಮಾಡ್ತಾ ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಎಲ್ಲರೂ ಸಮಾಧಾನವಾಗಿದ್ದೀರಾ? ಜಗಳ ಆಡೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀರಾ? ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳೋದನ್ನು ನಿಲ್ಲಿಸಿದ್ದೀರಾ? ಒಬ್ರಿಗೊಬ್ಬರ ಮೇಲೆ ಕೇಡನ್ನು ಸಂಭವಿಸೋದನ್ನು ನಿಲ್ಲಿಸಿದ್ದೀರಾ? ಈಗಾಗಲೇ ನಿಮಗೆ ಹೇಳಿದ ಸುದ್ದಿ, ಇವತ್ತೊಂದು ದಿನ ಎಷ್ಟೋ ಜನ ಮೃತಪಟ್ಟಿರೋದು, ಇವತ್ತಿನ ದಿನ ಪ್ರತಿ ದಿವಸಗಳು ಆಕ್ಸಿಡೆಂಟ್ಗಳಾಗೋದು, ಇವತ್ತು ದಿನ ಎಷ್ಟೋ ಜನರು ದೇವರನ್ನು ಬಿಟ್ಟು ಹೋಗಿರುವುದು ನೋಡಿ. ಭಾಳ ಜನ ಹೇಳ್ತಾರೆ ದೇವ್ರ ಹತ್ರ ಬಂದರೆ ಕಷ್ಟ. ಇಲ್ಲ, ನಾನು ತಿಳಿದ ಮಟ್ಟಿಗೆ ದೇವ್ರ ಹತ್ರ ಬಂದರೆ ನಾವು ತುಂಬ ಚೆನ್ನಾಗಿರ್ಬೋದು, ಆರೋಗ್ಯವಾಗಿರ್ಬೋದು. ಮತ್ತು ನಮ್ಮಲ್ಲಿ ಕೆಟ್ಟ ಅಭ್ಯಾಸಗಳು ಹೋದರೆ ದುಡ್ಡು ಹಂಗೆ ಉಳಿತಾಯ ಆಗುತ್ತದೆ. ಮತ್ತು ಸಂಸಾರದಲ್ಲಿ ಹೇಗೆ ಬಾಳ್ಬೇಕಂತ ಹೇಳಿ ನಿಮಗೆ ಈಗಾಗಲೇ ಎಷ್ಟೋ ಸಲ ಹೇಳಿದ್ದೀನಿ. 13-5ನೇ ವಚನ, ನಮಗೆ ಕೆಲಸದಲ್ಲಿ ಎಷ್ಟು ಸಂಬಳ ಬರುತ್ತೋ ಅದರಲ್ಲಿ ನೀನು ಸಂತೋಷವಾಗಿರು, ನಾನು ನಿನ್ನ ಕೈ ಬಿಡೋದಿಲ್ಲ, ಎದುರುಬೇಡ ಅಂತ ಹೇಳಿದ್ದಾರೆ ದೇವರೇ. ನೀನು ಯಾವುದಕ್ಕೂ ಭಯಪಡಬೇಡ, ಯಾಕಂದರೆ ನೀನು ಭಯಪಡೋದು ಒಬ್ಬರಿಗೆ, ಯೇಸು ಕ್ರಿಸ್ತನಿಗೆ, ದೇವಾದಿದೇವನು, ರಾಜನಿಗೆ ನೀನು ಭಯಪಡು. ನೀನು ಭಯಪಟ್ಟರೆ, ದೇವರಿಗೆ ಭಯಪಟ್ಟರೆ ಜ್ಞಾನ ತಾನಾಗಿ ನಿಮ್ಮ ಶರೀರದಲ್ಲಿ ಇಳಿದು ಬರುತ್ತದೆ, ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಗುತ್ತದೆ. ನೀವೆಲ್ಲರೂ ಸತ್ಯವೇದವನ್ನು ಯಾವತ್ತು ಓದ್ತಾನೆ ಇರ್ತೀರೋ ಆಟೋಮೆಟಿಕ್ಕಾಗಿ ನಿಮಗೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ನಿಮ್ಮ ಶರೀರದಲ್ಲಿ ಒಂದು ಸೌಖ್ಯ ಉಂಟಾಗುತ್ತದೆ. ಅನೇಕ ಜನ ಹೇಳ್ತಾ ಇದ್ದಾರೆ, ಒಬ್ಬರು ಈ ರೀತಿ ಹೇಳಿದ್ರು, ನೀವು ವಾಕ್ಯ ಕೇಳ್ತಾ ಇರೋ ಹೃದಯದಲ್ಲಿ ನನಗೆ ನೋವು ಬಿಡುಗಡೆ ಆಯಿತು ಮತ್ತು ಶರೀರದಲ್ಲಿ ಸೌಖ್ಯ ಉಂಟಾಯಿತು. ಇಲ್ಲಿಂದ ಪ್ರಾರ್ಥನೆ ಮಾಡುವಾಗ ನನ್ನ ಶರೀರದಲ್ಲಿ
ನಾನು ಯಾವಾಗಲೂ ಪೆನ್ಸಿಲಿನ್ ಇಂಜೆಕ್ಷನ್ ಆಗ್ತಾ ಇದ್ದೆ, ನನ್ನ ಶರೀರದಲ್ಲಿ ಸೌಖ್ಯ ಉಂಟಾಯ್ತು ಅಂತ ಹೇಳಿ મને ಫೋನ್ ಮಾಡಿ ಸಾಕ್ಷಿಯನ್ನು ಕೊಟ್ಟರು. ಯಾಕೆ ಹೇಳ್ತೀನಂದರೆ, ಇವತ್ತಿನ ದಿನ ನಾವೆಲ್ಲರೂ ಸಾಕ್ಷಿಗಳಾಗಿರ್ಬೇಕು, ಸಾಕ್ಷಿ ಹೇಳ್ಬೇಕಂತ ಹೇಳಿಲ್ಲ. ಅಪೊಸ್ತಲರು 1:8 ನೀವು ಕಡೆ ಹೋಗಿ ಸಾಕ್ಷಿಯಾಗಿರಿ. ಹಲ್ಲೆಲೂಯಾ. ಸಾಕ್ಷಿಯಾಗಿದ್ರೇ ನೀವು ಸಾಕ್ಷಿ ಹೇಳೋಕ್ಕಾಗೋದು. ಇವತ್ತಿನ ದಿನ ನಾನು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಅಲ್ಲಿ ಯಾಕೆ ನಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ಒಂದು ಸಾಕ್ಷಿಯಾಗಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತು, 35 ವರ್ಷಗಳ ಕಾಲ ನನ್ನ ತಾಯಿ ಹುಚ್ಚಳಾಗಿರುವಾಗ ಎಲ್ಲ ದೇವರುಗಳು ಕೈ ಬಿಟ್ಟಾಗ, ನಾನು ಎಲ್ಲ ದೇವರನ್ನು ಹುಡ್ಕೊಂಡು ಹೋದಾಗ ಎಲ್ಲರೂ ಕೈ ಬಿಟ್ಟಾಗ ಕೊನೆಗೆ ಯೇಸು ಸ್ವಾಮಿಯನ್ನು ಕರೆಯುವಾಗ ಪ್ರಕಾಶ ಬೆಳಕು ಬಂದು ನನ್ನ 35 ವರ್ಷ ಹುಚ್ಚು ಇರುವಂಥ ತಾಯಿಗೆ ಬಿಡುಗಡೆ ಆಗಿದ್ದು. ಯಾಕೆಂದರೆ ನಾನು ಒಂದು ಲೈನ್ ನಿಮ್ಗೆ ಕೊಡ್ತಿರ್ತೇನೆ, ಇನ್ನು ಡೀಟೇಲ್ಸ್ ನೀವು ಇಂಟರ್ನೆಟ್ನಲ್ಲಿ ನೋಡ್ಕೋಬೋದು. ಯಾಕೆಂದರೆ ಇವತ್ತಿನ ದಿನ ನಾವು ಪ್ರಪಂಚದಲ್ಲಿ ನಡೆಯುವ ಎಲ್ಲವನ್ನು ನಡೆದು ಕೂಡ ನಾವು ಜಾಗೃತಿ ಆಗಲಿಲ್ಲ ಅಂದರೆ ಏನು ಪ್ರಯೋಜನ? ಇವತ್ತು ನಾವು ಎಚ್ಚರಗೊಳ್ಳಿಲ್ಲ ಅಂದರೆ ಏನು ಪ್ರಯೋಜನ? ಇವತ್ತು ನಾವು ದೇವ್ರ ಕಡೆ ತಿರ್ಕೊಳ್ಳಿಲ್ಲ ಅಂದರೆ ಏನು ಪ್ರಯೋಜನ? ನಮ್ಮ ಜೀವಿತದಲ್ಲಿ ಬದಲಾವಣೆ ಆಗಲಿಲ್ಲ ಅಂದರೆ ಏನು ಪ್ರಯೋಜನ? ನೋಡಿ, ಇವತ್ತು ಯುವಕರು ಯಾವ ರೀತಿ ಸರಿ ಹೋಗ್ತಾರೆ ಅಂತೇಳಿ ನಿಮ್ಮೆಲ್ರಿಗೂ ಗೊತ್ತು. ಯಾಕಂದರೆ ಕೀರ್ತನೆ ನಾವು ನೋಡುವಾಗ ನಾವು 119ನೇ ವಚನದಲ್ಲಿ ಒಬ್ಬ ಯೌವನಸ್ಥನು ಸತ್ಯವೇದ ಓದೋದ್ರಿಂದ ಅವನು ಸರಿ ಹೋಗ್ತಾನೆ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿರಿ. ಇರೋದು ಸ್ವಲ್ಪ ದಿವಸ ದೇವ್ರ ಕೆಲಸ ಮಾಡಿರಿ, ದೇವ್ರ ರಾಜ್ಯಕ್ಕೆ ಸೇರಿಕೊಳ್ಳ್ರಿ. ಯೇಸು ಕ್ರಿಸ್ತನ ಅತಿ ಶೀಘ್ರವಾಗಿ ಬರ್ತಾ ಇದ್ದಾನೆ. ಯಾವ ರೀತಿ ಅಬ್ರಹಾಮನನ್ನು ನಮ್ಮನ್ನು ಆಶೀರ್ವಿಸ್ತೀನಿ ಅಂತ ಹೇಳಿದ್ದಾರೆ. ಯೇಸು ಸ್ವಾಮಿ ನಮ್ಮನ್ನು ಆಶೀರ್ವಾದ ಮಾಡಲು ಸಿದ್ಧನಾಗಿದ್ದಾನೆ. ಈ ಜಾಗದಲ್ಲಿ ಕೂಡ ಅಬ್ರಹಾಮ 75 ವರ್ಷಗಳಾಗಿತ್ತು, ಆದರೆ ಆತನು ಒಂದೇ ಒಂದು ಮಗುಗೆ 25 ವರ್ಷಗಳ ಕಾಯಬೇಕಾಗಿತ್ತು. 100 ವಯಸ್ಸಲ್ಲೇ ಆತನಿಗೆ ಒಂದು ಜನನವಾಯಿತು. ಆತನ ಹೆಸರು ನಿಮ್ಗೆ ಗೊತ್ತು, ಐಸಾಕ್ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಎಷ್ಟೊಂದು ಅವನು ನಂಬಿಕೆ ಇಟ್ಟಿದ್ರು ಕೂಡ ಏನಾಯಿತು ನೋಡಿದ್ರ? ಸಾರಾಳು ನಂಬಿಕೆ ಇಲ್ಲದೆ ಏನು ಮಾಡಿದ್ಲು? ಆಗಾರ ಹತ್ರ ಕಳಿಸ್ಬಿಟ್ಲು. ಕೊನೆಗೆ ಏನಾಯ್ತು? ಇಸ್ಮಾಯಿಲ್ ಹುಟ್ಟಿದನು. ಅದಾದ ನಂತರ ಅವರಿಬ್ಬರಲ್ಲಿ ಜಗಳ ಆದಮೇಲೆ, ತುಂಬ ನೊಂದುಕೊಂಡ ಮೇಲೆ ಮತ್ತೆ ದೇವರು ಬಂದು ಅವರ ಸಂಗಡ ಊಟ ಮಾಡಿ ಬರೋ ವರ್ಷ ನಿನಗೆ ಒಂದು ಮಗು ಆಗುತ್ತದೆ ಅಂತ ಹೇಳುವಾಗ ನಗುತ್ತಾರೆ. ನಗುವಾಗ ನೀನು ಯಾಕೆ ನಗ್ತೀಯ ಅಂತ ಹೇಳುವಾಗ ನಾನು ನಗಲಿಲ್ಲ ಅಂತ ಹೇಳುವಾಗ, ಆದರೂ ಕೂಡ ಅವ್ರು ಊಟ ಮಾಡಿ ಆಶೀರ್ವಾದ ಮಾಡಿ ಹೋದರು. ಅದೇ ವರ್ಷದಲ್ಲಿ ಬರೋ ವರ್ಷದಲ್ಲಿ ಏನಾಯಿತು? ಈಸಾಕ್ ಹುಟ್ಟಿದ. ಹಲ್ಲೆಲೂಯಾ. ಯೋಚನೆ ಮಾಡಿ, 100 ವರ್ಷಕ್ಕೆ ಮಗು ಹುಟ್ಟಿರೋ, 100 ವರ್ಷಗಳ ಕಾಲ. ಸಾರಾ 90 ವಯಸ್ಸು, ಚಾನ್ಸೇ ಇಲ್ಲ ಮಕ್ಕಳು ಹುಟ್ಟೋದಕ್ಕೆ. ಗರ್ಭನೇ ಇಲ್ಲ ಅಲ್ಲಿ, ಗರ್ಭವು ಎಲ್ಲ ವಯಸ್ಸಾಗ್ಬಿಟ್ಟಿದೆ. ಆದರೂ ಕೂಡ ಯಾವುದು ಮನುಷ್ಯನಿಂದ ಆಗಲ್ವೋ ದೇವರಿಂದ ಸಾಧ್ಯ. ಹಲ್ಲೆಲೂಯಾ. ಎಷ್ಟು ಖುಷಿ ಆಗುತ್ತೆ. ಈಗಲೂ ಕೂಡ ಎಷ್ಟೋ ಜನರು ಕೇಳ್ತಾ ಇದ್ರು, ನನಗೆ ಮಕ್ಕಳಿಲ್ಲ ಅಂತೇಳಿ. ಆದರೆ ನೀನು ಬೇಡುವುದಾದರೆ ಈ ವರದಾನಗಳು ನಿಮಗೆ ಸಿಗುತ್ತದೆ, ಖಂಡಿತವಾಗಿ ನಿಮ್ಗೆ ಕೊಡ್ತಾರೆ. ಯಾಕಂದರೆ ಇವತ್ತು ಅನೇಕ ಜನರು ಮಕ್ಕಳಿಲ್ಲ ಅಂತ ಹೇಳಿ ಕಣ್ಣೀರಿಡುವಂಥ ಈ ಒಂದು ಭಾಳ ಜನ ಫೋನ್ ಮಾಡಿದ್ದಾರೆ, ನನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ. ನನ್ನ ಜೀವಿತದಲ್ಲಿ ನಿಮ್ಗೆ ಹೇಳಿದ್ದೇನೆ, ಮದುವೆ ಆದ ನಂತರ ಪ್ರಾರ್ಥನೆ ಮಾಡಿಸ್ಕೊಂಡು ಮಗು ಆಗಿರೋದು ನೋಡಿದ್ದೇನೆ, 3 ವರ್ಷಗಳ ಕಾಲ ಆಗಿರೋದು ನೋಡಿದ್ದೇನೆ, 5 ವರ್ಷಗಳ ಕಾಲ ಆಗಿರೋದು ನೋಡಿದ್ದೇನೆ. ಒಂದು ಕೆಲವು ತಿಂಗಳ ಹಿಂದೆ ಒಬ್ರು ಬಂದಿದ್ರು, 15 ವರ್ಷಗಳ ಕಾಲ ಮಕ್ಕಳಿಲ್ಲ, ಈಗ ಗಂಡು ಮಗು ಹುಟ್ಟಿದೆ. ಇನ್ನೊಬ್ರು 25 ವರ್ಷಗಳ ಕಾಲ ಮಕ್ಕಳಿರಲಿಲ್ಲ, ಅವ್ರಿಗೆ 25 ವರ್ಷಗಳ ಗ್ಯಾಪ್. ಮೊದಲೇ ಮಗು ಹುಟ್ಟಿತ್ತು, ಆಮೇಲೆ ಗಂಡು ಮಗು ಹುಟ್ಟಿತು, ಮೊದಲು ಹೆಣ್ಮಗು ಹುಟ್ಟಿತ್ತು. ಯಾಕೆ ಹೇಳ್ತೀನಂದರೆ ಇದು ದೇವರಿಂದ ಸಾಧ್ಯ. ಅನ್ಯರೆಲ್ಲ ನುಗ್ಗು ಅಂತ ದೇವ್ರ ರಾಜ್ಯಕ್ಕೆ ಹೋಗ್ತಿದ್ದಾರೆ. ದೇವರ ಮಕ್ಕಳಾಗಿದ್ದು ನೀವು ಕ್ರೈಸ್ತ ಜನಾಂಗದಲ್ಲಿ ಮನೆಗಳಲ್ಲಿ ಹುಟ್ಟಿ ಕ್ರೈಸ್ತರಲ್ಲಿ ಜನಿಸಿ ಕೂಡ ದೇವ್ರ ವಾಕ್ಯನೇ ಓದಲಿಲ್ವಲ್ರಿ, ಬೈಬಲೇ ನೀವು ತೆಗ್ದಿಲ್ವಲ್ರಿ. ಎಲ್ಲ ಸಭೆಗಳಲ್ಲಿ, ಇನ್ನೂ ಎಷ್ಟೋ ಸಭೆಗಳಲ್ಲಿ ಬೈಬಲ್ ಎತ್ಕೊಬ ಅಂತ ಹೇಳೋದೇ ಇಲ್ವಲ್ರಿ. ಆದರೆ ಚಿಕ್ಕ ಸಭೆಗಳಲ್ಲಿ ಇವತ್ತು ಬೆಂಕಿ ಉರಿತಾ ಇದೆ. ಎಲ್ಲ ಕಡೆಯಿಂದ ನಮ್ಮ ಸಭೆಗೆ ಬರುತ್ತಿರೋದು ಯಾಕೆ? ವಾಕ್ಯ ಕೇಳೋಕ್ಕೆ, ನನ್ನನ್ನು ನೋಡೋಕ್ಕಲ್ಲ. ಯಾಕಂದರೆ ನಾವು ನೀವು ಚೆನ್ನಾಗಿದ್ದೀವಿ, ಅದು ದೇವರ ಸೃಷ್ಟಿ. ಇಟ್ ಇಸ್ ದ ಇಮೇಜ್ ಆಫ್ ಗಾಡ್. ಎವ್ರಿಬಡಿ ಆರ್ ಬ್ಯೂಟಿಫುಲ್ ಟುಡೇ. ದೇ ಡಿಗ್ರೇಡ್ಸ್ ದೆಮ್ಸೆಲ್ಫ್. ನಮ್ಮನ್ನು ನಾವು ಹಿಂಗಿದ್ದೀವಿ ಹಂಗಿಂತ ಮಾತಾಡ್ತೀವಿ, ಆದರೆ ದೇವರ ರೂಪ ತುಂಬ ಚೆನ್ನಾಗಿದೆ. ನಾವು ಪಾಪಗಳು ಬಿಟ್ಟರೆ ತಾನಾಗೆ ರೋಗಗಳು ಆಚೆ ಹೋಗುತ್ತದೆ, ಅವಾಗ ಆರೋಗ್ಯ ಸರಿ ಹೋಗುತ್ತದೆ. ಯಾಕಂದರೆ ಬೈಬಲ್ ಹೇಳುತ್ತದೆ, ನಿಮ್ಮೆಲ್ರಿಗೂ ಗೊತ್ತು, ವಿಮೋಚನೆ ಕಾಂಡ 15:26, ನಾನೇ ಆರೋಗ್ಯದಾಯಕನು.
ನೀವು ನಂಬ್ತಿರೋ ಇಲ್ವೋ, ಡಾಕ್ಟ್ರುಗಳೇ ನಮಗೆ ಫೋನ್ ಮಾಡಿ ಪ್ರೇ ಮಾಡಿಸ್ಕೊಳ್ತಾರೆ, ಸೈಂಟಿಸ್ಟ್ಗಳು ಫೋನ್ ಮಾಡಿ ಪ್ರೇ ಮಾಡಿಸ್ಕೊಳ್ತಾರೆ, ರಾಜಕಾರಣಿಗಳು ಫೋನ್ ಮಾಡಿ ಪ್ರೇ ಮಾಡಿಸ್ಕೊಳ್ತಾರೆ, ಫಿಲಿಮ್ ಆ್ಯಕ್ಟ್ರುಗಳು ಫೋನ್ ಮಾಡಿ ಪ್ರೇ ಮಾಡಿಸ್ಕೊಳ್ತಾರೆ. ಇದು ನಿಜ. ಯಾಕಂದರೆ ಇವತ್ತು ಪ್ರಾರ್ಥನೆ ಬೇಕು. ಇವತ್ತು ನಾವು ಆ ವಿಶ್ವಾಸದಲ್ಲಿ ನಡಿಬೇಕು. ಇವತ್ತು ಯಾವ್ದು ಆಗೋದಿಲ್ವೇ, ದೇವರೇ ನಿನ್ನ ಕೈಲಾಗುತ್ತೆ. ನಾನೀಗದೋ ನಾನು ಕೇಳ್ತಾ ಇರುವಾಗ ಮಂಚದ ಮೇಲೆ ಮಲಗಿದ್ದೀನಿ, ನಾನು ಗುಣಪಡಿಸಂತ ಯಾರು ಕೇಳಬೇಕು? ನೀವ್ರಿ ಎಷ್ಟು ದಿವಸ ಮಾಡಿರೋ ಅಕ್ರಮ ಅನ್ಯಾಯಗಳು ನಿಮಗೆ ಗೊತ್ತಾಗಿಲ್ವಾ? ನೀನು ಮಾಡಿರೋ ಪಾಪಗಳು ಇವತ್ತು ಬಂದು ಟಿ ವಿ ಚಾನಲ್ ಕೂತ್ಕೊಂಡ್ಬಿಟ್ಟು ಏಸು ಬೇಕಂತ ಹೇಳ್ತಾ ಇದ್ರಿ. ಇಷ್ಟು ವರ್ಷ ಏನು ಮಾಡ್ತಾ ಇದ್ರಿ? ನೀವೆಲ್ಲ ಊರು ಸುತ್ಕೊಂಡಿದ್ರಾ, ಯಾಮರಿಸ್ತಾ ಇದ್ರಿ. ಇವತ್ತು ದೇವ್ರ ಕಡೆ ತಿರ್ಕೊಳ್ರಿ. ದೇವ್ರ ರಾಜ್ಯ ಬರ್ತಾ ಇದೆ, ಯೇಸು ಕ್ರಿಸ್ತನು ಬರುತ್ತಿದ್ದಾನೆ. ಇವತ್ತಿನ ದಿನ ನೋಡಿ, ಇವತ್ತಿನ ದಿನ ನಾವು ಎಲ್ಲರೂ ಪ್ರಾರ್ಥನೆ ಮಾಡುವಾಗ ಇವತ್ತು ಮೈಸೂರಲ್ಲಿ ನೋಡಿ, ನಾವು KRS ಎಲ್ಲ ನೀರು ತುಂಬಿದೆ. ಕಾರಣ ಏನು? ಪ್ರಾರ್ಥನೆಯಿಂದ. ನಿಮ್ಮ ವಿಶ್ವಾಸವು ಎಲ್ಲಿದೆ ಎಂಬುದಾಗಿ ಸತ್ಯವೇದದಲ್ಲಿ ಕೇಳುವಾಗ ಏನು ಮಾಡ್ತೀರಿ? ಇವತ್ತಿನ ದಿನ ನಿನ್ನ ವಿಶ್ವಾಸವು ದೇವರಲ್ಲಿ ಇರಬೇಕು, ಮನುಷ್ಯನಲ್ಲ. ಯಾವ ಮನುಷ್ಯನು ಯಾವ ಅದ್ಭುತ ಮಾಡೋಕ್ಕೆ ಈಗಲೂ ಆಗಲ್ಲ. ಅದು ದೇವಾದಿ ದೇವನು, ರಾಜಾದಿರಾಜನ ಅದ್ಭುತ ಸ್ವರೂಪನು. ಆತನನ್ನು ಯಾರು ಕರೀತಾರೋ ನಿಮಿಷದಲ್ಲಿ ಅದ್ಭುತಗಳಾಗುತ್ತದೆ. ಕರೆಯುವವರನ್ನು ಕರೆಯಿರಿ. ಮನುಷ್ಯನ ಹತ್ರ ಹೋದರೆ ಈ ಪೂಜೆ ಮಾಡು, ಆ ಪೂಜೆ ಮಾಡು, ಇದನ್ನು ಮಾಡು, ಅದನ್ನು ಮಾಡು ಅಂತೇಳಿ ಸಮಯಗಳನ್ನು ಹಿಂಗೆ ಹೊಟ್ಟೋಗುತ್ತದೆ. ಜಾತಕ ನೋಡು, ಅದು ನೋಡಿ, ಇದು ನೋಡು ಅಂತೇಳಿ. ದೇವರು ಏನು ಹೇಳಲ್ಲ. ಕೂಗುವ ಸಮಯದಲ್ಲಿ ಉತ್ತರ ಕೊಡುತ್ತಾನೆ. ಹಲ್ಲೆಲೂಯಾ. ಕೂಗುವ ವೇಳೆಯಲ್ಲಿ ಬದಲು ಕೊಡುತ್ತಾನೆ. ಕೂಗುವ ವೇಳೆಯಲ್ಲಿ ಸ್ವಸ್ಥ ಮಾಡುತ್ತಾನೆ. ಕೂಗುವ ವೇಳೆಯಲ್ಲಿ ನಿನಗೆ ಎಲ್ಲ ಕಾರ್ಯಗಳನ್ನು ನಿಮಗೆ ನೆರವೇರಿಸಲು ಮುಂದಾಗುತ್ತಾನೆ. ಭಯಪಡಬೇಡ. ಏನಪ್ಪ ಇದು ಮೀಡಿಯಾದಲ್ಲಿ ಹಿಂಗೆ ಮಾತಾಡ್ತಾನೆ? ಮೀಡಿಯಾ ಆದ್ರೇನು, ಎದುರುಗಡೆ ಕೂತ್ಕೊಂಡ್ರೇನು? ಸತ್ಯವೇದ ಸತ್ಯವೇ. ಸತ್ಯವನ್ನು ಹೇಳ್ರಿ, ಸತ್ಯವು ಬಿಡುಗಡೆ ಕೊಡುತ್ತದೆ. ಯಾಕಂದರೆ ನಿಮ್ಗೆ ಈಗಾಗಲೇ ಗೊತ್ತು, ನಾನು ಎಲ್ಲ ದೇವರುಗಳನ್ನು ಪೂಜಿಸುವಾಗ ಅದನ್ನೇ ಅಷ್ಟು ಧೈರ್ಯವಾಗಿ ಹೇಳಬೇಕಾದ್ರೆ, ಇವಾಗ ನಾನು ದೇವರನ್ನು ಕಂಡುಕೊಂಡಿದ್ದೇನೆ. ಸತ್ತು ಉಣ್ಣಲ್ಪಟ್ಟು 3ನೇ ದಿನ ಎದ್ದಿದ್ದಾರೆ. ಅವರು ಜೀವಂತವಾಗಿದ್ದಾರೆ. ಕರೆದ್ರೆ ಬರುವಾತನು, ಕೂಗಿದ್ರೆ ಕೇಳುವಾತನು. ಇದು ನಿಜ. ಇದು ನಿಜ. ಯಾರಿಗೂ ನೀವು ಭಯಪಡಬೇಕಾಗಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನ ಹೆಸರು ಏನದು? ಆತನು ಯೂದ ಕುಲದ ಸಿಂಹ. ನಿಮ್ಮೆಲ್ರಿಗೂ ಕೊಟ್ಟಿದ್ದಾನೆ ಪ್ರಕಟಣೆ 5:5. ಆತನು ಸಿಂಹವಾಗಿ ಗರ್ಜಿಸಿದ್ರೆ ಎಂಥವ್ರು ಭೂಮಿಯೆಲ್ಲ ನಡುಗುತ್ತದೆ. ಆದರೆ ಅವನು ಕುರಿಯಾಗಿದ್ದಾನೆ, ಕುರಿಮರಿಯಾಗಿ ಸತ್ತಿದ್ದಾನೆ. ಹಲ್ಲೆಲೂಯಾ. ಈಗ ಸಿಂಹವಾಗಿ ನಿಂತು ಬಿಟ್ರೆ ಜಡ್ಜ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಆತನ ಸನ್ನಿಧಿಯಲ್ಲಿ ಹೋಗೋ ಕಾಲವು ಸಮೀಪಿಸುತ್ತಿದೆ. ದಯವಿಟ್ಟು ದೇವ್ರ ಕಡೆ ತಿರ್ಕೊಳ್ರಿ. ದಯವಿಟ್ಟು ಈ ಮನೆ ಕತೆ, ಆ ಮನೆ ಕತೆ. ಕೆಲವರೆಲ್ಲ ಭಾಳ ಹೆಂಗಸರಲ್ಲಿ ಕೂತಿದ್ದೀರಿ, ಪಕ್ಕದ ಮನೇಲಿ ಏನು ನಡೀತಾ ಇದೆ ಅಂತ ಕಿವಿ ಕೊಡ್ತೀರ. ಬಿಟ್ಬಿಡಿ. ಯಾರ ಕತೆ ಬೇಡ. ನಿನ್ನ ಕತೆ ಸರಿ ಮಾಡ್ಕೊ, ನನ್ನ ಕತೆ ಸರಿ ಮಾಡ್ಕೊ. ದೇವರ ಭಾನುವಾರ ತಪ್ಪದೆ ಆಲಯಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಕುರುಬನ್ ನಮಗಾಗಿ ಕರ್ತನಿಂದ ಏನೋ ಒಂದು ವಚನ ಕೊಡ್ತಾ ಇದ್ದೇನೆ, ಅದನ್ನು ಕೇಳಿ 6 ದಿವಸ ಆಶೀರ್ವಾದ ಪಡ್ಕೊ. ಸಾಲುಗಳೆಲ್ಲ ತೀರಿಸ್ಬಿಡು. ಯಾವುದು ಇಟ್ಕೋಬೇಡ. ಪ್ರಾರ್ಥನೆ ಮಾಡೋಣ. ಮಾತನಾಡ್ದಂಗೆ ಇಲ್ಲ, ಆದರೆ ಸಮಯ ಮುಗಿದೋಯ್ತು. ಏನು ಮಾಡೋಕ್ಕಾಗಲ್ಲ. ಹೀಗೆ ಒಂದು ದಿವಸ ನಮ್ಮೆಲ್ಲರೂ ಸಮಯ ಮುಗಿದೋಗುತ್ತದೆ. ಇವತ್ತು ಇಲ್ಲ ನಾಳೆ ನಾವು ಭೂಮಿ ಬಿಡಬೇಕು. ಹೊತ್ತು ಮಣ್ಣಿನಲ್ಲಿ ಹುಟ್ಟಿದ ಮನುಷ್ಯ ಮಣ್ಣಿಗೆ ಹೋಗ್ತಾನೆ. ಆದಿಕಾಂಡದಿಂದ ಇವಾಗವರೆಗೂ ನೋಡ್ಕೊಂಬರ್ತಾ ಇದ್ರಿ. ಇವತ್ತು 12ನೇ ಅಧ್ಯಾಯ ನೋಡ್ತಾ ಇದ್ರಿ. ಹಲ್ಲೆಲೂಯಾ. ಒಬ್ಬ ಮನುಷ್ಯನು ಹುಟ್ಟಿದ್ದು ಬೆಳೆದಿದ್ದು ಯಾವ ರೀತಿಯೆಲ್ಲ ಬೆಳೀತಾ ಇದ್ದಾನೆ. ಎಲ್ಲರೂ ಕೈಗಳನ್ನು ಇಟ್ಕೊಳ್ಳೋಣ. ಎಲ್ಲ ಕೈ ಜೋಡಿಸ್ಕೊಳ್ಳೋಣ. ಕೆಲವರಂತರೂ ನೋಡಿ ಎಷ್ಟು ಹೇಳಿದ್ರು ಕೂಡ ಪ್ರಾರ್ಥನೆಗೆ ಎದ್ದೋಗ್ತಾ ಇದ್ರು. ಕೂತ್ಕೊಳ್ರಿ, ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರ ನಿನ್ನ ಸಹಾಯಕನಾದಂಥ ಪರಿಶುದ್ಧಾತ್ಮವನ್ನು ಬೆಂಕಿ ರೂಪದಲ್ಲಿ ಇವಳಲ್ಲಿ ಸ್ವಾಮಿ ಪ್ರತಿಯೊಬ್ಬರಲ್ಲಿ ಆವರಿಸ್ಕೊಳ್ಳುವಂತೆ ಮಾಡು. ನಾವು ಮಾಡಿದ ಪಾಪಗಳನ್ನು ಕ್ಷಮಿಸು. ನಿನ್ನ ರಕ್ತದಿಂದ ನಮ್ಮೆಲ್ಲರನ್ನು ತೊಳೆದು ಶುದ್ಧೀಕರಿಸು. ಈಗ ಕೇಳುತ್ತಿರುವಾಗ ಎಲ್ಲ ಮನೆಗಳಲ್ಲಿ ನಿನ್ನ ಪ್ರಕಾಶವು ಪ್ರಕಾಶಿಸಲೇ. ಎಲ್ಲ ಜಾಗದಲ್ಲಿ ನಿನ್ನ ಅದ್ಭುತ ಕಾರ್ಯಗಳು ನೆರವೇರಲಿ. ಸ್ವಾಮಿ, ಈಗ ಕೇಳುತ್ತಿರುವ ಜನಾಂಗಗಳು ಯೇಸು ಸ್ವಾಮಿ ಒಡೆದೋದ ಕುಟುಂಬಗಳು ಮತ್ತೆ ಒಂದು ಸೇರಲಿ. ಒಬ್ಬರ ಮೇಲೆ ಒಬ್ಬರು ಮಾತಾಡಿದರೆ ಅದನ್ನು ಮರೆತು ಬಿಟ್ಟು ಕ್ಷಮಿಸ್ಬಿಟ್ಟು ಒಂದಾಗಲಿ. ಈ ಜಾಗದಲ್ಲಿ ರೋಗಿಗಳು ಕೇಳ್ತಾ ಇದ್ರೆ ಯೇಸು ನಾಮದಲ್ಲಿ ನಿನ್ನ ಬಾಸುಂಡಗಳಿಂದ ಅವರೆಲ್ಲ ಸ್ವಸ್ಥವಾಗಲಿ. ಅಪ್ಪ ಸ್ವಾಮಿ, ಇವತ್ತಿನ ದಿನ ಹೈದ್ರಾಬಾದಲ್ಲಿ ಅನೇಕ ಜನರು ಮೃತಪಟ್ಟಿರೋ ಕುಟುಂಬಗಳೆಲ್ಲ ಇದ್ದರೆ ಅವರೆಲ್ಲ ನಿನ್ನ ಕಡೆಗೆ ತಿರುಗಿಕೊಳ್ಳಲಿ. ಸ್ವಾಮಿ, ಕೊಲೆಗಳು ನಿಂತೋಗಲಿ. ಸ್ವಾಮಿ, ನೇಣು ಹಾಕ್ಕೊಳ್ಳೋದು ಯೇಸು ನಾಮದಲ್ಲಿ ಹೀಗೆ ಕೊನೆಗೊಳ್ಳಲಿ. ಪಾಯ್ಸನ್ ಕುಡಿಯೋದನ್ನು ನಿಲ್ಲಿಸಲಿ. ಬದುಕಿ ಬಾಳುವುದು ಒಂದೇ ಸಲ. ದೇವರ ನಾಮದಲ್ಲಿ ಬದುಕುವಂತೆ ಒಬ್ಬೊಬ್ಬರನ್ನು ಆಶೀರ್ವದಿಸು. ಸಾಯಬೇಡ ಮಗಳೇ, ಕೇಳುತ್ತಿರೋ ಮಗಳೇ, ಸಾಯಬೇಡ.
ಕ್ರಿಸ್ತನಿಗಾಗಿ ಬದುಕು. ಸಾಯಬೇಡ ಮಗನೇ, ಕ್ರಿಸ್ತನಿಗಾಗಿ ಬದುಕು. ಈಗಲಾದರೂ ಸತ್ಯವೇದ ತೆಗೆದುಕೊಂಡು ಪ್ರತಿಯೊಬ್ಬರಿಗೆ ಹೋಗಿ ಬೋಧನೆ ಮಾಡಿ ಯೇಸು ಕಡೆಗೆ ತಿರುಗಿಸುವುದಾದರೆ ನಮಗೆ ತೀವ್ರ ಅದ್ಭುತ ಮಾಡುತ್ತಾರೆ. ಪ್ರಾರ್ಥನೆ ನೀವು ವೇಳೆಯಲ್ಲಿ ಕೇಳಿದ್ದಕ್ಕಾಗಿ ಸ್ತೋತ್ರ, ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ಸೌಖ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮತ್ತು ವಿಶ್ವಾಸವನ್ನು ಹೆಚ್ಚಿಸಿದ್ದಕ್ಕಾಗಿ ಸ್ತೋತ್ರ. ಅಬ್ರಹಾಮನಿಗೆ ಹೇಳಿದ ಹಾಗೆ ನಿನ್ನ ಮುಖಾಂತರ ದೊಡ್ಡ ಸಂತತಿಗೆ ಆಶೀರ್ವದಿಸ್ತೇನೆ, ಆಶೀರ್ವಾದ ನಿಧಿಯಾಗಿರ್ತೀನಿ ಅಂತ ಹೇಳಿದೆಯಾ. ಇಲ್ಲಿ ಕೇಳುವ ಜನಾಂಗಗಳು ಈ ಭೂಮಿಯಲ್ಲಿ ಇರುವವರೆಗೂ ಆಶೀರ್ವಾದ ನಿಧಿಯಾಗಿರುವಂತೆ ಮಾಡು ದೇವ. ಪ್ರಾರ್ಥನೆಯನ್ನು ಕೇಳಿ ಎಲ್ಲ ರೀತಿಯಲ್ಲಿ ಆಶೀರ್ವಾದಗಳನ್ನು ಕೊಟ್ಟಂಥ ನಮ್ಮ ಕರ್ತನು ರಕ್ಷಕನು ಒಡೆಯನೂ ಆದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೆ ಒಳ್ಳೆಯ ಪಿತಾನೇ, ಆಮೇನ್. ಕರ್ತರು ನಿಮ್ಮನ್ನು ಹೆಚ್ಚಾಗಿ ಅಭಿವೃದ್ಧಿಪಡಿಸಲಿ. ಆಮೇನ್. ನಮಸ್ಕಾರ.